ಉಸ್ತುವಾರಿ ಸಚಿವರು ಮತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಬೈರತಿ ಸುರೇಶ್ ಅವರೇ, ಮತ್ತೊಬ್ಬ ನಮ್ಮ ಯುವ ನಾಯಕರು ಅವಿಭಾಜ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅತ್ಯಂತ ಎತ್ತರದ ನಾಯಕರಾಗಿದ್ದಂತ ಚೌಡರೆಡ್ಡಿ ಅವರ ಸುಪುತ್ರರು, ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರ್ ಸಾಹೇಬ್ರೆ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತ ನಜೀರ್ ಅಹಮದ್ ಸಾಹೇಬ್ರೆ, ವಿಶೇಷವಾಗಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಕಳೆದ 20 ವರ್ಷಗಳಿಂದ ಮುಳಬಾಗಿಲು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆ ಮಾಡೋದ್ರ ಮೂಲಕ ನಿಮ್ಮೆಲ್ಲರ ಹೃದಯವನ್ನ ಗೆದ್ದಂತ ಕೋಲಾರ ಕ್ಷೇತ್ರದ ಶಾಸಕರಾದಂತ ಕೊತ್ತೂರು ಮಂಜುನಾಥ್ ಅವರೇ, ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು ಆತ್ಮೀಯರಾದಂತ ಹರಿನಾರಾಯಣ ಅವರೇ, ಇವತ್ತಿನ ಸಭೆಯ ಕೇಂದ್ರ ಬಿಂದು ಮುಂದಿನ 18ನೇ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳಲಿಕ್ಕೆ ಬಂದಂತ ನಮ್ಮ ಪಕ್ಷದ ಯುವ ಮುಖಂಡರಾದಂತ ಗೌತಮ್ ರವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರೇ, ಆಲಂಗೂರು ಶಿವಣ್ಣ ಅವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನೀಲಕಂಠಣ್ಣ ಅವರೇ, ಅಮೋಲ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಮುಳಬಾಗಿಲು ಕ್ಷೇತ್ರದ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರುಗಳೇ, ಎಲ್ಲ ನಗರಸಭೆಯ ಮಾಜಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರುಗಳೇ, ಎಲ್ಲ ನಮ್ಮ ಮುಖಂಡರೇ, ವಿಶೇಷವಾಗಿ ಎಲ್ಲ ನಮ್ಮ ಸಹೋದರಿಯರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸಭೆಯ ಉದ್ದೇಶವನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ನಾಟುವ ರೀತಿಯಲ್ಲಿ ನಮ್ಮ ನಾಯಕರಾದಂತಹ ಸುರೇಶ್ ಅವರು ಮತ್ತು ಸುಧಾಕರ್ ಅವರು ಮತ್ತು ನಜೀರ್ ಅಹಮದ್ ಸಾಹೇಬ್ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಮುಳಬಾಗಿಲು ಕ್ಷೇತ್ರ ಅಂದ್ರೆ ಮೊದಲಿಗೆ ನೆನಪು ಬರೋದು ಕರ್ನಾಟಕ ರಾಜ್ಯದ ಮೂರಣ ಬಾಗಿಲು. ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬರ್ತಾರೆ, ಇಲ್ಲಿನ ಕೂಡಮಲೆಯಲ್ಲಿ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ, ತದನಂತರ 5ರಲ್ಲಿ ದರ್ಗಾಕ್ಕೆ ಹೋಗ್ತಾರೆ, ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ಲಿ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಈ ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಪಾಂಚಜನ್ಯ ಯಾತ್ರೆಯಿಂದ ಪ್ರಾರಂಭ ಮಾಡಿದ್ರು. ಇವತ್ತು ನಾವು ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದ ಪ್ರಚಾರವನ್ನ ಮುಳಬಾಗಿಲಿನಲ್ಲಿ ನಮ್ಮ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ಮತ್ತು ನಮ್ಮ ಅವಿಭಾಜ್ಯ ಜಿಲ್ಲೆಯ ನಾಯಕರಾದಂತಹ ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಎಲ್ಲ ದೇವಾಲಯಗಳಿಗೆ ಮತ್ತು ಮಸೀದಿ ದರ್ಗಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ಇವತ್ತು ಬಹುಶಃ 17 ಲೋಕಸಭೆ ಚುನಾವಣೆ ಈ ದೇಶದಲ್ಲಿ ನಡೆದಿದೆ. 17 ಲೋಕಸಭೆ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 15 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇದನ್ನ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಕೂಡ ನಾವು ಜನರಿಗೆ ತಿಳಿ ಹೇಳಬೇಕಾಗ್ತದೆ. ಕಾರಣ ಅವಿಭಾಜ್ಯ ಕೋಲಾರ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ಕೂಡ ಮುಂಚೂಣಿಯಲ್ಲಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತಹ ಸೇವೆಯನ್ನು ಮಾಡಿಕೊಂಡಿತ್ತು. ಹಂಗಾಗಿ ನಮ್ಮ ಹಿರಿಯರು ಇಲ್ಲಿ ಭದ್ರವಾದಂತಹ ಬುನಾದಿಯನ್ನು ಹಾಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿ ಹೋಗಿದ್ದಾರೆ. ಇವತ್ತು ಎಂ.ವಿ. ಕೃಷ್ಣಪ್ಪನವರು, ಕೆ.ಸಿ. ರೆಡ್ಡಿ ಅವರು, ವಿಶೇಷವಾಗಿ ನಮ್ಮ ಚೌಡರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಆಂಜನೇಯ ರೆಡ್ಡಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬಿ ಹೋಗಿದ್ದಾರೆ. ಈ ಕ್ಷೇತ್ರದಲ್ಲಿ 2003ರಿಂದ 2023ವರೆಗೂ ಕೊತ್ತೂರು ಮಂಜುನಾಥ್ ಅವರು ಸಮಾಜ ಸೇವೆ ಮಾಡೋದ್ರ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದು 2013ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರಾಗಿ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದರು. ಅದರ ಪ್ರತಿಫಲ 2018ರಲ್ಲಿ ಅವರು ಹೇಳಿದಂತ ಅಭ್ಯರ್ಥಿಗೆ ನಾಗೇಶ್ ಅವರಿಗೆ ನೀವೆಲ್ಲ ಕೂಡ ಪಕ್ಷೇತರರಾಗಿ ಗೆಲ್ಲಿಸಿದಂತ ಉದಾಹರಣೆ ಇದೆ. ಬಹುಶಃ ನಾಗೇಶ್ ಅವರು ಚುನಾವಣೆಗೆ ನಿಲ್ಲವರೆಗೂ ಕೂಡ ಯಾರಿಗೂ ಕೂಡ ಪರಿಚಯ ಇರಲಿಲ್ಲ. ನಾಗೇಶ್ ಅಂತಕ್ಕಂಥ ವ್ಯಕ್ತಿ ಯಾರಂತ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಸಿಕ್ಕಿದಂತ ಸಿಂಬಲ್ ಎಂತದ್ದು ಅಂದ್ರೆ ಹಳೇದು ನಮ್ಮ ಓಬಿ ರಾಜಕಾರಣ ಟೈಪ್ ರೈಟಿಂಗ್ ಮಿಷನ್, ಅದೆಲ್ಲ ಮತ್ತೆ ಹೋಗ್ಬಿಟ್ಟಿದ್ದಾರೆ ಈ ಜನ. ಅಂತ ಟೈಪ್ ರೈಟಿಂಗ್ ಮಿಷನ್ ನ ಹುಡುಕೊಂಡು ಹೋಗಿ
ಇದು ಕೊತ್ತೂರು ಮಂಜುನಾಥ್ ಸಿಂಬಲ್ ಅಂತೇಳಿ ಓಟ್ ಹಾಕಿದ್ರಿಂದ ಅವತ್ತು ನಾಗೇಶ್ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಮೊನ್ನೆ ಕೂಡ 2023 ಚುನಾವಣೆಯಲ್ಲಿ ಆದಿನಾರಾಯಣ ಅವರಿಗೆ ಕೊತ್ತೂರು ಮಂಜುನಾಥ್ ಅವರು ಆಶೀರ್ವಾದವನ್ನು ಮಾಡಿ ವಿಶೇಷವಾಗಿ ಅವತ್ತು ನಮ್ಮ ಸುಧಾಕರ್ ಅವರು, ನಾವು ಮತ್ತು ನಮ್ಮ ಬೈಪಿ ಸುರೇಶ್ ಅವರು ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರನ್ನ, ಅಂದ್ರೆ ಅವತ್ತಿನ ಸಿಎಂ ನಾಯಕರಾದ ಸಿದ್ದರಾಮಯ್ಯ ಅವರನ್ನ, ಕೆಪಿಸಿಸಿ ಅಧ್ಯಕ್ಷರನ್ನ, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿದ್ದಂತ ಸೂರ್ಜೇವಾಲ ಅವರನ್ನ ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ಮಾತನಾಡಿ ಕೊನೆಗೆ ಬೆಳಗಿನ ಜಾವ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು. ಬೆಳಗಿನ ಜಾವ 3 ಗಂಟೆಯಲ್ಲಿ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಆಯಿತು. ಬಹುಶಃ ಅವತ್ತು ಕೂಡ ಆ ಚುನಾವಣೆಯಲ್ಲಿ ಕೂಡ ಕೊತ್ತೂರು ಮಂಜು ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ಬಂದು ಕೇವಲ 2 ದಿವಸ ಪ್ರಚಾರ ಮಾಡಿದ್ರೆ ಇವತ್ತು ಆದಿನಾರಾಯಣ ಅವರು ಶಾಸಕ ಆಗ್ತಾರೆ. ಆದ್ರೆ ಇಡೀ ಏನಾಯ್ತು ಅಂದ್ರೆ ಕೊತ್ತೂರು ಮಂಜುನಾಥ್ ಅವರು ಕೂಡ ಕೇವಲ 20 ದಿವಸ ಇದ್ದಾಗ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಘೋಷಣೆ ಆಯಿತು. ಕೋಲಾರ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ 89 ನಂತರ 2004ರಲ್ಲಿ ಒಂದು ಬಾರಿ ಶ್ರೀನಿವಾಸ್ ಗೌಡ ಗೆದ್ದಿಟ್ಬಿಟ್ರೆ ಅದು ಕಾಂಗ್ರೆಸ್ ಗೆದ್ದಿರಲಿಲ್ಲ. ಕಾಂಗ್ರೆಸ್ ಗೆಲ್ಲಬೇಕಂತ ಒಂದು ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ಮೇಲೆ ವಿಶೇಷವಾಗಿ ನಜೀರ್ ಅಹಮದ್ ಸಾಹೇಬರು, ನಾವು ಕೂಡ ಸೇರಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡಿದ ಪ್ರತಿಫಲ ಮತ್ತು ಮುಳಬಾಗಿಲು ಕ್ಷೇತ್ರದ ನಿಮ್ಮೆಲ್ಲರ ಆಶೀರ್ವಾದ, ನೀವು ಏನು ಕೋಲಾರ ಕ್ಷೇತ್ರದಲ್ಲಿ ಬಂದು ನೀವೆಲ್ಲ ಕೂಡ ನಮ್ಮ ಮಂಜು ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ನಮ್ಮ ಮಂಜುವನ್ನು ನಾವು ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನೆಂಟರಿಷ್ಟರಿಗೆ ಎಲ್ಲ ಕೂಡ ಹೇಳಿದ್ರಿಂದ ಕೊತ್ತೂರು ಮಂಜುನಾಥ್ ಅವರು ಎಲ್ಲಿ ಕಾಂಗ್ರೆಸ್ ಗೆದ್ದಿರಲಿಲ್ಲ ಅಲ್ಲಿ ಸುಮಾರು 33,000 ಓಟ್ಗಳಿಂದ ಅತಿ ಹೆಚ್ಚು ಮತಗಳಿಂದ ಇವತ್ತು ಕೊತ್ತೂರು ಮಂಜುನಾಥ್ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕೊತ್ತೂರು ಮಂಜುನಾಥ್ ಅವರು ಆದಿನಾರಾಯಣ ಅವರು ಹೇಳ್ತಾ ಇದ್ರು, ಮನೆ ಚುನಾವಣೆಯ ಅಭ್ಯರ್ಥಿ ತೀರ್ಮಾನ ಆದ ಸಂದರ್ಭದಲ್ಲಿ ದಯವಿಟ್ಟು ನೀವು ಬರಬೇಕು, ಒಂದು 4 ದಿವಸ ಕಾಲ ಮುಳಬಾಗಿಲು ಕ್ಷೇತ್ರಕ್ಕೆ ನೀವು ಸಮಯವನ್ನು ಕೊಡಬೇಕು, ನಿಮ್ಮ ಅನುಕೂಲ ಇರತಕ್ಕಂತ ದಿನಾಂಕಗಳನ್ನು ಕೊಟ್ಟರೆ ಆ ದಿವಸಗಳಲ್ಲಿ ನಾವು ಪ್ರಚಾರವನ್ನ ಎಲ್ಲೆಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ನಜೀರ್ ಅಹಮದ್ ಅವರು, ಕೊತ್ತೂರು ಮಂಜುನಾಥ್ ಅವರು ಕೂಡ ಮಾತನಾಡಿ ಮುಳಬಾಗಿಲು ಕ್ಷೇತ್ರಕ್ಕೂ ಕೂಡ ಅವರಿಗೆ 4 ದಿವಸ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ, ಗೌತಮ್ ಅವರ ಪರವಾಗಿ ನಾವು ಪ್ರಚಾರ ಮಾಡೋದಕ್ಕೆ ಮಂಜುನಾಥ್ ಅವರು ಕೂಡ ಇಲ್ಲಿ ಬರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಒಬ್ಬ ಪುಣ್ಯಾತ್ಮ ಶಾಸಕರಾಗಿದ್ದಾರೆ. ನಿನ್ನೆ ಜೆಡಿಎಸ್ ಮತ್ತು ಬಿಜೆಪಿಯ ಸಮನ್ವಯ ಸಮಿತಿಯ ಸಭೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾರು ಗಂಡಸರೇ ಇಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಆ ಪುಣ್ಯಾತ್ಮನ ಕೇಳ್ತೀನಿ ನಾನು, ಹಾಗಾದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ಯಾರು ಗಂಡಸರೇ ಇರಲಿಲ್ಲಪ್ಪ, ನೀನೊಂದು ಇಲಾಖೆ ಶಾಸಕನಾದೆ ಅಂತ. ಮುಳಬಾಗಿಲು ತಾಲೂಕಿನಲ್ಲಿ ಯಾರು ಗಂಡಸರೇ ಇರಲಿಲ್ವಾ, ನೀನ್ ಯಾಕೆ ಬಂದಿಲ್ಲ ಶಾಸಕನಾದೆ? ರಾಜಕೀಯ ಪಕ್ಷಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಈ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಚುನಾವಣೆಯಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನೆಲ್ಲ ಒಟ್ಟು ಕೇಳಬೇಕಿಲ್ಲ. ಎಲ್ಲಿನೋ ಬಂದವರು ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ತೆಗೆದುಕೊಂಡು ಚುನಾವಣೆಗೆ ಹೋದ್ರೆ ಜನ ನಿಮ್ಮನ್ನು ತಿರಸ್ಕರಿಸ್ತಾರೆ. ಯಾಕಂದ್ರೆ ಇಲ್ಲಿ ಈಗಾಗಲೇ ಚಿಂತಾಮಣಿ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು, ಯಾವೂರಿನವರು, ಕೋಲಾರ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿರುವ ವರ್ತೂರ್ ಪ್ರಕಾಶ್ ಅವರು, ಯಾವೂರಿನವರು, ಮಾಗೂರಿನಲ್ಲಿ ಶಾಸಕರಾಗಿರುವ ಕೋಡಳ್ಳಿ ಮಂದಿಯವರು, ಯಾವೂರಿನವರು, ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಸಿ.ಆರ್. ಮನೋಹರ್ ಅವರು MLC ಆಗಿದ್ರು, ಯಾವೂರಿನವರು, ಎಲ್ಲ ಕೂಡ ಗೊತ್ತಿದೆ. ರಾಜಕಾರಣ ಕೋಲಾರ ಜಿಲ್ಲೆಯಲ್ಲಿ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ, ಅದರಲ್ಲೂ ಮುಳಬಾಗಿಲು ತಾಲೂಕು ಜನತೆಗೆ ನೀನೇನು ಪಾಠ ಕಲಿಸಬೇಕಾಗಿಲ್ಲ. ನೀನ್ ಫಸ್ಟ್ ಅರ್ಥ ಮಾಡ್ಕೋ, ನಿನ್ನ ಕಾರ್ಯಕ್ರಮ ಹೇಳು, ನಿನ್ನ ಪಕ್ಷದ ತತ್ವ ಸಿದ್ಧಾಂತ ಹೇಳು, ನೀನ್ ಬಿಜೆಪಿ ಜೊತೆಗೆ ಹಾಕೋದೆ ಅಂತ ಹೇಳು. ಇವತ್ತು ಮುಳಬಾಗಿಲು ತಾಲೂಕಿನ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯ ಅವರು ಭವಿಷ್ಯ ಹೇಳಿದ್ರು ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ. ಆದ್ರೆ ಇವರು ಜೆಡಿಎಸ್ ನವರು ಎಲ್ಲ ಅಲ್ಪಸಂಖ್ಯಾತರಿಗೆ ಮಂಕ್ ಬೂದಿಯನ್ನು ಹಾಕಿ ನಾವು ಜಾತ್ಯತೀತ ತತ್ವಗಳ ಮೇಲೆ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು, ನಮ್ಮ ತತ್ವ ಸೆಕ್ಯುಲರ್ ಅನ್ನು ಉಳಿಸ್ತಕ್ಕಂಥದ್ದು, ಎಲ್ಲ ಜಾತಿ ವರ್ಗದವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋದು ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿ ಓಟ್ ತಗೊಂಡು ಹೋಗಿ ಇವತ್ತು ಶಾಸಕರಾಗಿದೆಯಲ್ಲ. ಮೊದಲು ಅಲ್ಪಸಂಖ್ಯಾತರು ಉತ್ತರ ಕೊಡು, ಮೊದಲು ಅಲ್ಪಸಂಖ್ಯಾತರು ಉತ್ತರ ಕೊಟ್ಟು ಆಮೇಲೆ ನಮ್ಮ ಅಭ್ಯರ್ಥಿ ಯಾವೂರಿಂದ ಬಂದರು ಅಂತ ಕೇಳು. ನಮ್ಮ ಅಭ್ಯರ್ಥಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತವರು, ಇವತ್ತು ಬಿ ಪದವಿಯನ್ನು ಪಡ್ಕೊಂಡಂತ ಒಬ್ಬ ಸುಶಿಕ್ಷಿತ ಯುವ ಮುಖಂಡ ಆತ. NSY ಅಲ್ಲಿ ಕೆಲಸ ಮಾಡಿ, ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಬೆಂಗಳೂರು ನಗರ ಜಿಲ್ಲೆ ಅಂದ್ರೆ ಕೇಂದ್ರ, ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ. 3
ಜನ ಮಂತ್ರಿಗಳಿದ್ದಾರೆ. ಯಾರು ಕೆ.ಜೆ. ಜಾರ್ಜ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ನಮ್ಮ ಸಮೀರ್ ಅಹಮದ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ ಮತ್ತು ಹ್ಯಾರಿಸ್ ಇದ್ದಾರೆ. ಅಂತ ಕ್ಷೇತ್ರದಲ್ಲಿ ಇವ್ರನ್ನ ಗುರುತಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರ ಗುಣ ಎಂತಿರ್ಬೋದು, ಅವ್ರ ಸಂಘಟನೆಯ ಶಕ್ತಿ ಅಂತಿರ್ಬೋದು, ಅವ್ರು ಯಾವ ರೀತಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡು ಇವತ್ತು ವಿಶೇಷವಾಗಿ ನಮ್ಮ ನಾಯಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದಾಗ ಬಿಜೆಪಿಯವರು ಮೋದಿಯಿಂದ ಹಿಡಿದು ಎಲ್ಲ ರಾಜ್ಯದ ನಾಯಕರು ಕೂಡ ಕಾಂಗ್ರೆಸ್ಗೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಕ್ಕೆ ಸಾಧ್ಯ ಇಲ್ಲ, ಯಾವುದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂತ ಇವರು ಘೋಷಣೆ ಮಾಡಿದ್ದಾರೆ. ನಿಮಗೆಲ್ಲ ಕೂಡ ಮೋಸ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರು. ಆದ್ರೆ ಇವತ್ತು ಆ ಗ್ಯಾರಂಟಿ ಯೋಜನೆಗಳನ್ನ ಅಧಿಕಾರಕ್ಕೆ ಬಂದ ಮೊದಲನೇ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಂತ ಏಕೈಕ ನಾಯಕ ಯಾರಾದ್ರಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಡವರ ಬಂಧು ಸಿದ್ದರಾಮಯ್ಯ. ಇವತ್ತು ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಇಡೀ ಇವತ್ತು ದೇಶಕ್ಕೆ ಕರ್ನಾಟಕವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಸಿದ್ದರಾಮಯ್ಯ ಅವರ ವಿಶೇಷವಾದ ನಂಬಿಕೆ ಈ ಜನಕ್ಕೆ, ವಿಶೇಷವಾದ ನಂಬಿಕೆ ಯಾಕಂದ್ರೆ 2013ರಿಂದ 2018ರವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಯಾವ ರೀತಿ ಆಡಳಿತವನ್ನು ಕೊಟ್ಟರು, ಯಾವ ರೀತಿ ಎಲ್ಲ ಜಾತಿ ವರ್ಗದ ಧರ್ಮದ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಹೋದ್ರು, ಯಾವ ರೀತಿ ಆಶ್ವಾಸನೆಗಳನ್ನು ಕೊಟ್ಟಿದ್ದನ್ನ ಈಡೇರಿಸಿದ್ರು, ಆ ಎಲ್ಲ ನಂಬಿಕೆಗಳಿಂದ ಇವತ್ತು 136 ಸೀಟುಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆ ವಿಶ್ವಾಸದಿಂದ ಇವತ್ತು ಮತ್ತೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಸೀಟುಗಳನ್ನು ಗೆಲ್ಲಿಸಿಕೊಂಡಿದ್ದಾರೆ. ಇವತ್ತು ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಕಾಂಗ್ರೆಸ್ ಅಂದ್ರೆ ಈ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಉಳಿಯೋದಿಲ್ಲ ಅಂತೇಳಿ. ಈ ಸರ್ಕಾರ ಉಳಿದ್ರೆ ಗ್ಯಾರಂಟಿಗಳು ಹಾಕೊಳ್ಳೋರು, ನಮ್ಮ ಬಡವರಿಗೆ, ನಮ್ಮ ಹೆಣ್ಮಕ್ಳು ಕೊಟ್ಟರೆ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗೋದು. ಈ ಸರ್ಕಾರ ಉಳಿಬೇಕಾಗೋದು, ಈ ಸರ್ಕಾರ ಉಳಿಬೇಕಾಗೋದು, ಗಟ್ಟಿಯಾಗಿ ಮಾತಾಡಿ. ಈ ಗ್ಯಾರಂಟಿ ಯೋಜನೆಗಳು ಮುಂದುವರಿಸಿಕೊಂಡು ಹೋಗ್ಬೇಕಾಗೋದು. ಆದ್ರಿಂದ ನಮ್ಮ ಕಾರ್ಯಕರ್ತರು ಏನ್ ಮಾಡ್ಬೇಕು ಅಂದ್ರೆ, ನೀವೆಲ್ಲ ಕೂಡ ಕೇವಲ 25 ದಿವಸ ಮಾತ್ರ ಉಳ್ಕೊಂಡಿದೆ. 25 ಇಲ್ಲ, 26ನೇ ತಾರೀಕು ಲೆಕ್ಕ ಅಲ್ಲ, ಇವತ್ತು ಆಗೋಯ್ತು. ಇನ್ ಕೇವಲ 24 ದಿವಸ ಇದೆ. ಪ್ರತಿ ಮನೆಗೂ ಹೋಗ್ಬೇಕು. ಗ್ಯಾರಂಟಿ ಯೋಜನೆಗಳು ಏನ್ ಬಂದಿದ್ದಾವೆ ಅವೆಲ್ಲವೂ ತಲುಪಿದೆಯಲ್ಲ ಕೇಳಬೇಕು. ಅವೆಲ್ಲವೂ ತಲುಪಿದ್ರೆ ಈಗ ಎಷ್ಟು ನಿಮ್ಗೆ ಆದಾಯ ಬರ್ತಾ ಇದೆ ಅಂತ ಕೇಳಬೇಕು. ಒಂದು ಕುಟುಂಬಕ್ಕೆ ಕನಿಷ್ಠ ಇವತ್ತು 4ರಿಂದ 5 ಸಾವಿರ ರೂಪಾಯಿ ಬರ್ತಾ ಇದೆ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇದೆ. ಕನಿಷ್ಠ 500ರಿಂದ 1,000, 1,500 ಇವತ್ತು ಗೃಹ ಜ್ಯೋತಿಯಿಂದ ಬರ್ತಾ ಇದೆ. ಕನಿಷ್ಠ 500ರಿಂದ 1,000 ರೂಪಾಯಿ ಇವತ್ತು ಅನ್ನಭಾಗ್ಯ ಯೋಜನೆಯಿಂದ ಬರ್ತಾ ಇದೆ. ಇವತ್ತು ಶಕ್ತಿ ಯೋಜನೆಯಲ್ಲಿ ನಮ್ಮ ಹೆಣ್ಮಕ್ಳು ಪ್ರಯಾಣ ಮಾಡೋದ್ರ ಮೂಲಕ ಕನಿಷ್ಠ ತಿಂಗಳಿಗೆ 500 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾರೆ. ಈ ಉಳಿತಾಯ ಆಗೋದೆಲ್ಲ ಕೂಡ ಅವರ ಕುಟುಂಬದ ಆದಾಯವಾಗಿ ಪರಿವರ್ತನೆ ಆಗ್ತಾ ಇದೆ. ಆ ಕುಟುಂಬದ ಆದಾಯವನ್ನ ಮತ್ತೆ ಅವರು ಕುಟುಂಬದ ಏಳಿಗೆಗಾಗಿ, ಕುಟುಂಬದ ಅಭಿವೃದ್ಧಿಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇನ್ನಿತರ ವಿಚಾರಗಳಿಗಾಗಿ ಅವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇದನ್ನ ನಾವು ಪ್ರಚಾರ ಮಾಡೋದ್ರ ಮೂಲಕ ಈ ಸರ್ಕಾರ ಉಳಿಬೇಕು. ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಉಳಿಬೇಕು. ಈ ಗ್ಯಾರಂಟಿ ಯೋಜನೆಗಳು 5 ವರ್ಷ ಮುಂದುವರಿಬೇಕು ಮತ್ತು ಜಾತ್ಯತೀತ ತತ್ವಗಳನ್ನು ಕಾಪಾಡಿಕೊಂಡು ಹೋಗಬೇಕು. ಎಲ್ಲ ಜಾತಿ ವರ್ಗದವರೆಲ್ಲ ನೆಮ್ಮದಿಯಿಂದ ಬಾಳ್ತಕ್ಕಂಥ, ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ವಿಶೇಷವಾಗಿ ನಮ್ಮ ದಲಿತ ಸಮುದಾಯ ಇವತ್ತು ಅರ್ಥ ಮಾಡಿಕೊಳ್ಬೇಕು. ನಾವು ಬಂದಿರದೇ ಸಂವಿಧಾನವನ್ನು ತೆಗೆಯಲಿಕ್ಕೆ ಅಂತ ಹೇಳ್ತಾರೆ ಬಿಜೆಪಿಯವರು. ನಾವು ಬಂದಿರದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಈ ಚುನಾವಣೆಯಲ್ಲಿ ಉತ್ತರ ಕೊಡೋದ್ರ ಮೂಲಕ ಸಂವಿಧಾನವನ್ನು ತೆಗೆಯಲಿಕ್ಕೆ ನಾವು ಬಿಡೋದಿಲ್ಲ. ಸಂವಿಧಾನವನ್ನು ಉಳಿಸ್ಕೊಂಡು ಹೋಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರೆ ಸಂವಿಧಾನದಿಂದ ಇವತ್ತು ದೇಶ ಒಗ್ಗಟ್ಟಾಗಿ ಹೋಗ್ತಾ ಇದೆ ಅಂತ ನೀವೆಲ್ಲ ಕೂಡ ಹೇಳಬೇಕಾಗ್ತದೆ. ಹಂಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಇದೆ. ಇಂದಿರಾ ಗಾಂಧಿ ಅವರು ನಾವು ಕಳ್ಕೊಂಡ್ವಿ, ರಾಜೀವ್ ಗಾಂಧಿ ಅವರನ್ನು ಕಳ್ಕೊಂಡ್ವಿ. ಇವತ್ತು ಎಲ್ಲವನ್ನ ಲೆಕ್ಕಿಸಿದೆ, ಪ್ರಾಣವನ್ನು ಲೆಕ್ಕಿಸಿದೆ. ಇವತ್ತು ಸುಮಾರು 2 ಬಾರಿ ಪಾದಯಾತ್ರೆಯನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಯಾಕೆ ಮಾಡಿದ್ರು? ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ಬೇಕು, ಈ ದೇಶದ ಏಕತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕು, ಈ ದೇಶದ ಸಾರ್ವಭೌಮತೆಯನ್ನು ಕಾಪಾಡಿಕೊಂಡು ಹೋಗ್ಬೇಕು. ಎಲ್ಲ ಜಾತಿ ವರ್ಗದವರು ನೆಮ್ಮದಿಯಾಗಿ ಬದುಕಬೇಕು, ಬಾಳ್ಬೇಕು ಅಂತಕ್ಕಂಥ ಸಂದೇಶವನ್ನು ಹೊತ್ತುಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು 1000 ಕಿಲೋಮೀಟರ್ 2 ಬಾರಿ ಯಾತ್ರೆ ಮಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾವೇನು ಕೊಡುಗೆ ಕೊಡ್ತೀವಿ? ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ಗೌತಮನ್ನ ಗೆಲ್ಲಿಸೋದ್ರ ಮೂಲಕ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕೊಡುಗೆ ಕೊಡೋದ್ರ ಮೂಲಕ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು. ವಿಶೇಷವಾಗಿ ಕೊತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ, ಆದಿನಾರಾಯಣ ಅವರ ನಾಯಕತ್ವದಲ್ಲಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ
ಇವತ್ತು ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ, ಯಾಕಂದ್ರೆ ನೀವು ಶಕ್ತಿ ಇರ್ತಕ್ಕಂಥವ್ರು, ನಮ್ಗೆ ಗೊತ್ತಿದೆ ನಿಮ್ ಶಕ್ತಿ ಏನು ಅಂತೇಳಿ. ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಳಬಾಗ ಒಂದೇ ಕ್ಷೇತ್ರದಲ್ಲಿ ಇವತ್ತು 1 ಲಕ್ಷ ಓಟನ್ನು ಕೊಡಿಸ್ತಕ್ಕಂಥ ಶಕ್ತಿ ಯಾರಾದ್ರೂ ಇದ್ರೆ ಅದು ಮುಳಬಾಗ ತಾಲೂಕು. ಮುಳಬಾಗ ತಾಲೂಕು ಆಗಿದೆ. ಕೊತ್ತೂರು ಮಂಜೂರಿ ಹೆಚ್ಚಾಗಿಲ್ಲ, ಚುನಾವಣೆಯಲ್ಲಿ 70,000 ಓಟ್ ಕೊಡಿಸಿದ್ವಿ. ಬಹುಶಃ ನಮ್ಮ ಮುಖಂಡರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆ ಚುನಾವಣೆಯಲ್ಲೂ ಗೆಲ್ತಾ ಇದ್ವಿ. ನೀವು ದಯವಿಟ್ಟು ನಿಮ್ಮ ವೈಮನಸ್ಸುಗಳೇನೇ ಇರಲಿ, ಮನಸ್ತಾಪಗಳೇನೇ ಇರಲಿ, ಅವೆಲ್ಲವನ್ನ ಕೊತ್ತೂರು ಮಂಜೂರು, ಆದಿನಾರಾಯಣವರು, ನಾವು ಮತ್ತು ನಮ್ಮಿಬ್ಬರು ಮಂತ್ರಿಗಳು ಕೂತು ಚುನಾವಣೆ ಆದ್ಮೇಲೆ ಬರ್ತೀವಿ, ಎಲ್ಲವನ್ನ ಚರ್ಚೆ ಮಾಡೋಣ, ಎಲ್ಲವನ್ನ ಬಗೆಹರಿಸೋಣ. ವಿಶೇಷವಾಗಿ ನಮ್ಮ ಸುಧಾಕರ್ ಸಾಹೇಬರನ್ನೇ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತೇನೋ ಗೌತಮ್ ಅವರು ಬಂದಿದ್ದಾರೆ, ಅವ್ರು ಚುನಾವಣೆ ಆಗ್ತದೆ, ಅವರು ಗೆಲ್ತಾರೆ, ಅವರು ಪಾರ್ಲಿಮೆಂಟ್ ಹೋಗ್ತಾರೆ. ನಾಳೆ ನಮ್ ಚುನಾವಣೆ ಬರ್ತದೆ. ನೀವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು, ನೀವೆಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು, ನೀವು APMC ಮೆಂಬರ್ ಆಗಬೇಕು, ಮಿಲ್ಕಿ ಡೈರೆಕ್ಟರ್ ಆಗಬೇಕು, ನಗರಸಭೆಗೆ ಸದಸ್ಯರಾಗಬೇಕು, ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು. ಅದಕ್ಕೆಲ್ಲ ಶಕ್ತಿಯನ್ನು ತುಂಬಬೇಕಾದ್ರೆ ನೀವು ಪಾರ್ಲಿಮೆಂಟ್ ಮೆಂಬರ್ ಗೆಲ್ಲಿಸ್ಕೋಬೇಕು. ಇವತ್ತು ನಮ್ಮ ಕೋಲಾರದಲ್ಲಿ ಶಾಸಕರಿದ್ದಾರೆ, ಬಂಗಾರಪೇಟೆಯಲ್ಲಿ ಶಾಸಕರಿದ್ದಾರೆ, ಮಾಲೂರಿನಲ್ಲಿ ಶಾಸಕರಿದ್ದಾರೆ, KGF ನಲ್ಲಿ ಶಾಸಕರಿದ್ದಾರೆ, ಚಿಂತಾಮಣಿಯಲ್ಲಿ ಶಾಸಕರಿದ್ದಾರೆ. ಇಲ್ಲಿ ಶಾಸಕರಿಲ್ಲ. ಇಲ್ಲಿ ಗೌತಮ್ ಅವರನ್ನು ಗೆಲ್ಲಿಸಿಕೊಂಡ್ರೆ ಅವರು ಇಲ್ಲಿನ ಶಾಸಕರ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ನಾನು ಕೂಡ ಅವ್ರ ಜೊತೆಗೆ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ. ಹಾಗಾಗಿ ನೀವು ದಯಮಾಡಿ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಉಳಿಬೇಕು, ಜಾತ್ಯತೀತ ರಾಷ್ಟ್ರ ಉಳಿಬೇಕು, ಅಂಬೇಡ್ಕರ್ ಅವರ ಸಂವಿಧಾನ ಉಳಿಬೇಕು. ನೀವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಶಕ್ತಿಯನ್ನು ಕೊಡೋದ್ರ ಮೂಲಕ ರಾಹುಲ್ ಗಾಂಧಿ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಆದಿನಾರಾಯಣರಿಗೆ ಮತ್ತು ಕೊತ್ತೂರು ಮಂಜುನಾಥ್ ಅವರಿಗೆ ತಮ್ಮೆಲ್ಲ